ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ದಿನಾಲೂ ಅದೇ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಅಕ್ಕಿ ಹಿಟ್ಟಿನಲ್ಲಿ ಸೂಪರ್ ಸಾಫ್ಟ್ ಆಗಿರುವಂತಹ ಲಂಚ್ ಅಥವಾ ಡಿನ್ನರ್ಗೆ ಒಂದೊಳ್ಳೆ ಸೂಕ್ತವಾಗಿರುವಂತಹ ರೆಸಿಪಿಯನ್ನು ಇವತ್ತಿನ ದಿವಸ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ನಾಗಿ ನಾನಿಲ್ಲಿ ಮಾವಿನಕಾಯಿ ಶೀಕರಣೆನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ರೆಸಿಪಿ ವಿಡಿಯೋನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಈ ಒಂದು ರೆಸಿಪಿ ಮಾಡೋದ್ರಿಂದ ನಾನಿಲ್ಲಿ ಫಸ್ಟಿಗೆ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾನಿಲ್ಲಿ ಮಾಮೂಲಾಗಿ ನಾವು ಚಪಾತಿ ಹಿಟ್ಟು ನಾದ್ಕೊಳ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ನಾನು ಹಿಟ್ಟನ್ನು ಮೊದಲಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಪುನಃ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮೆದುವಾಗಿ ಈ ಹಿಟ್ಟನ್ನು ನಾದ್ಕೊಂಡಾಗಿದೆ. ನಾದಿರುವಂಥ ಈ ಹಿಟ್ಟನ್ನು ನಾನಿಲ್ಲಿ ಒಂದು ಬೌಲ್ಗೆ ತಕ್ಕೊಂಡು ಒಂದು ಪ್ಲೇಟಿಂದ ಮುಚ್ಚಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯೋಷ್ಟರಲ್ಲಿ ನೋಡಿ, ಈ ಕಡೆ ನಾನು 1 ಕಪ್ಪು ಹಾಗೆಯೇ 3/4 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಒಟ್ಟಾರೆಯಾಗಿ 1/3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ನಾನಿಲ್ಲಿ ನೀರನ್ನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ಹಿಟ್ಟು ತೊಗೊಂಡಿರ್ತೀರೋ ಅದೇ ಕಪ್ಪಿನ ಅಳತೆಗೆ ನೀರನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನೋಡಿ, ಈ ಥರ ನೀರು ಚೆನ್ನಾಗಿ ಕಾದಿದ್ದಾಗ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ತೊಗೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ಬೆರಿಬೇಕು. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆನಿಂದ ಮುಚ್ಚಿ ಬಿಸಿನಲ್ಲೇ ಈ ಒಂದು ಹಿಟ್ಟು ಚೆನ್ನಾಗಿ ಅರಳೋ ಥರ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. 1-2 ಅಕ್ಕಿ ರೊಟ್ಟಿನ ಕೂಡ ಮಾಡ್ಕೊಳ್ಬೋದು ಅಂತ. ನೀವು ಬೇಕಾದರೆ ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಳ್ಬಹುದು. ನೋಡಿ, ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ತಟ್ಟೆನಿಂದ ಮುಚ್ಚಿ ಹಾಗೆಯೇ ಬಿಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ನಾನು ಮಾವಿನ ಹಣ್ಣಿನ ಶೀಕರಣೆನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಕೈನಲ್ಲೇ ಮಾವಿನ ಹಣ್ಣನ್ನು ನಾನಿಲ್ಲಿ ಚೆನ್ನಾಗಿ ಹಣ್ಣು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ರಸ ಚೆನ್ನಾಗಿ ಬರುತ್ತೆ. ನೋಡಿ, ಮಾವಿನ ಹಣ್ಣಿನ ಮೇಲ್ಗಡೆ ಬರುವಂಥ ತುಂಬನ್ನು ತಗೊಂಡು ಇವಾಗ ಮಾವಿನ ಹಣ್ಣನ್ನು ನಾನಿಲ್ಲಿ ರಸ ತಗೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರಸ ತುಂಬ ಬೇಗ ಚೆನ್ನಾಗಿ ಬರುತ್ತೆ. 2 ಮಾವಿನ ಹಣ್ಣನ್ನು ಕೂಡ ನಾನು ಇದೇ ಥರ ರಸ ತಗೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಮೇಲೆ ಬರುವಂಥ ತುಂಬನ್ನು ತೆಗೆದು ನೋಡಿ, ಮಾವಿನ ಹಣ್ಣು ಮೆತ್ತಗೆ ಮಾಡ್ಕೊಂಡಿರ್ತೀವಲ್ವ, ಚೆನ್ನಾಗಿ ಈಸಿಯಾಗಿ ರಸ ಬರುತ್ತೆ. ನಂತರ ನೋಡಿ, ಮಾವಿನ ಹಣ್ಣಿನ ಸಿಪ್ಪೆನ ಈ ಥರ ಉಲ್ಟಾ ಮಾಡಿ ಹಾಗೆಯೇ ಮಾವಿನ ಹಣ್ಣಿನಲ್ಲಿ ಬರುವಂಥ ವಾಟೆನ ನಾನಿಲ್ಲಿ ಕೈನಿಂದ ಈ ಥರ ರಸನ ತೆಕ್ಕೊಳ್ತಾ ಇದ್ದೀನಿ. ವಾಟೆನ ನಾವು ಕೈನಲ್ಲಿ ಹಿಂಡಿ ತಗೊಳ್ಳೋದ್ರಿಂದ ರಸ ತುಂಬ ಚೆನ್ನಾಗಿ ಬರುತ್ತೆ. 2 ವಾಟೆನೂ ಕೂಡ ನಾನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿಗೆ. ಮಾವಿನ ಹಣ್ಣಿನ ಸಿಪ್ಪೆ ಮೇಲೆ ಅಥವಾ ವಾಟೆ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ. ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಈ ಸಿಪ್ಪೆ ಮತ್ತು ವಾಟಿನಲ್ಲಿ ಉಳಿದಿರುವಂಥ ರಸನೂ ಕೂಡ ನಾನು ಹಿಂಡಿ ತಗೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಾವಿನ ಹಣ್ಣು ತುಂಬ ಚೆನ್ನಾಗಿ ರಸ ರೆಡಿಯಾಗುತ್ತೆ. ಯಾವುದೇ ಥರದ್ದು ಕೂಡ ರಸ ವೇಸ್ಟ್ ಆಗೋದಿಲ್ಲ. ಈ ಥರ ಹಿಂಡಿಬಿಟ್ಟು ವಾಟೆನ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಸಿಪ್ಪೆ ವಾಟೆ ಎಲ್ಲವೂ ಕೂಡ ಈ ಥರ ಹಿಂಡಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ವಾಟೆನಲ್ಲಿರುವಂತಹ ರಸ ಕೂಡ ತೆಕ್ಕೊಂಡಾಗಿದೆ. ಈ ಮಾವಿನ ಹಣ್ಣಿನ ರಸನ ನಾನಿಲ್ಲಿ ಒಂದು ಆಳವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ.
ಅಂದರೆ ನೀರು ಕುಡಿಯುವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ಸ್ವಲ್ಪ ಆಳವಾಗಿರುವಂಥ ಪಾತ್ರೆ ಇದ್ದರೆ ಹಾಕ್ಕೊಂಡು ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಒಂದು ಸ್ವಲ್ಪ ಹುಳಿಯಾಗಿದ್ದರೆ ಈ ಥರ ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿ ನಂತರ ನೋಡಿ ನಾನು ಮಜ್ಜಿಗೆ ಕಡಿಯುವಂಥ ಕೋಲಿನಿಂದ ಚೆನ್ನಾಗಿ ಇದನ್ನು ತಿರುಗಿಕೊಳ್ತಾ ಇದ್ದೀನಿ. ಈ ಮಜ್ಜಿಗೆ ಕಡಿಯುವಂಥ ಕೋಲು ಪೂರ್ತಿಯಾಗಿ ಮಾವಿನ ಹಣ್ಣಿನ ರಸದಲ್ಲಿ ಮುಳುಗಿ ಈ ಥರ ತಿರುಗಿಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆಳವಾಗಿರುವಂಥ ಪಾತ್ರೆಯಲ್ಲಿ ನಾವು ಈ ಒಂದು ಮಾವಿನಕಾಯಿ ಶೇಖರಣೆನ ತಿರುಗಿಕೊಳ್ಬೇಕಾಗುತ್ತೆ. ಈ ಮಜ್ಜಿಗೆ ಕಡಿಯುವಂಥ ಕೋಲಿನಿಂದ ಚೆನ್ನಾಗಿ ಮಾವಿನ ಹಣ್ಣಿನ ಶೇಖರಣೆನ ಕಡ್ಕೊಂಡ್ರೆ ತುಂಬ ಚೆನ್ನಾಗಿ ಮಾವಿನ ಹಣ್ಣಿನ ಶೇಖರಣೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಮಾವಿನ ಹಣ್ಣಿನ ಶೇಖರಣೆ. ಈ ಥರ ಮಾಡಿ ನೋಡಿ, ಮಾವಿನಕಾಯಿ ಶೇಖರಣೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮಾವಿನ ಹಣ್ಣಿನ ಶೇಖರಣೆ ಮಾಡಿ ನೋಡಿ. ಮಾವಿನ ಹಣ್ಣಿನ ಶೇಖರಣೆ ಅಂತೂ ತಯಾರಾಗಿದೆ. ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಟು ಈ ಕಡೆ ನೋಡಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ತಣ್ಣಗಾಗಿದೆ. ತೀರಾ ತಣ್ಣಗಾಗಿಲ್ಲ, ಒಂದು ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ನಾನಿಲ್ಲಿ ಅಡುಗೆ ಎಣ್ಣೆನ ಅಕ್ಕಿ ಹಿಟ್ಟು ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನಲ್ಲಿ ಗಂಟುಗಳಿದ್ದರೆ ಅದನ್ನು ಇವಾಗ ಚೆನ್ನಾಗಿ ನಾದ್ಕೊಂಡು ಗಂಟುಗಳು ಇಲ್ಲದೆ ಇರೋ ಥರ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಈ ಹಿಟ್ಟನ್ನು ನಾವು ಹೂರ್ಣ ಥರ ಫಿಲ್ಲಿಂಗ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಮೈದಾ ಹಿಟ್ಟಿನಲ್ಲಿ. ಹಾಗಾಗಿ ಈ ಹಿಟ್ಟನ್ನು ಚೆನ್ನಾಗಿ ಮೆದುವಾಗಿ ನಾದ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕಿಚನ್ ಕಟ್ಟೆ ಮೇಲೇ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿನ ನೀವು ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ಥರ ಅಕ್ಕಿ ಹಿಟ್ಟಿನಲ್ಲಿ ಈ ಒಂದು ರೆಸಿಪಿನ ಮಾಡಿ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಾಗಿದೆ, ಸಾಫ್ಟಾಗಿ ಬಂದಿದೆ. ಇವಾಗ ನೋಡಿ, ಇವಾಗ ನಾನು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸತಿ ಈ ಉಳ್ಳೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಅಕ್ಕಿ ಹಿಟ್ಟಿನ ಹೋಳಿಗೆ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈ ಒಂದು ಹೋಳಿಗೆ ಬಿಳಿ ಸಪ್ಪೆ ಹೋಳಿಗೆ ಅಂತಲೇ ಅನ್ಬೋದು. ಅದಕ್ಕೇ ಕಾಂಬಿನೇಷನ್ ಆಗಿ ನಾವು ಮಾವಿನಕಾಯಿ ಶೇಖರಣೆ ಜೊತೆಗೆ ಊಟ ಮಾಡ್ಬೋದು. ನೋಡಿ, ಒಂದು ಸ್ವಲ್ಪ ಉಳ್ಳೆನ ನಾನಿಲ್ಲಿ ಮಾಡಿಟ್ಕೊಂಡಾಗಿದೆ. ಇವಾಗ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಸಾಫ್ಟ್ ಆಗಿದೆ. ಪುನಃ ಮತ್ತೆ ಒಂದು ಸತಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಸಾಫ್ಟಾಗಿ ಬಂದಿದೆ. ಇಷ್ಟು ಸಾಫ್ಟಾಗಿದ್ದರೆ ಸಾಕು, ಹೋಳಿಗೆ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಹೋಳಿಗೆನ ಮಾಡೋಣ ಬನ್ನಿ. ನೋಡಿ, ನಾನಿಲ್ಲಿ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟಿನ ಉಳ್ಳೆ ಹಾಗೆಯೇ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಒಣ ಮೈದಾ ಹಿಟ್ಟು, ನಾದಿರುವಂಥ ಮೈದಾ ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ತಗೊಂಡು ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಉಳ್ಳೆ ಮತ್ತು ಮೈದಾ ಹಿಟ್ಟಿನ ಉಳ್ಳೆ, ಅಕ್ಕಿ ಹಿಟ್ಟಿನ ಉಳ್ಳೆ ಒಂದು ಸ್ವಲ್ಪ ದೊಡ್ಡದಿದೆ, ಮೈದಾ ಹಿಟ್ಟಿನ ಉಳ್ಳೆ ಒಂದು ಸ್ವಲ್ಪ ಚಿಕ್ಕದಿದೆ. ಇಷ್ಟಿದ್ರೆ ಸಾಕು. ನಾನಿಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಈ ಥರ ಲಟ್ಟಿಸ್ಕೊಂಡು ಇವಾಗ ಹೂರಣದ ಥರ ಈ ಒಂದು ಅಕ್ಕಿ ಹಿಟ್ಟನ್ನು ಮೈದಾ ಹಿಟ್ಟಿನ ಮಧ್ಯ ಭಾಗಕ್ಕೆ ತುಂಬ್ಕೊಳ್ತಾ ಇದ್ದೀನಿ. ಸೇಮ್ ಒಬ್ಬಟ್ಟು ಹೂರಣ ಯಾವ ಥರ ತುಂಬ್ಕೊಳ್ತೀವೋ ಅದೇ ಥರ ಈ ಒಂದು ಅಕ್ಕಿ ಹಿಟ್ಟನ್ನು ಮೈದಾ ಹಿಟ್ಟಿನಲ್ಲಿ ಚೆನ್ನಾಗಿ ತುಂಬ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಬಂದಿರುವಂಥ ಹಿಟ್ಟನ್ನು ಹಾಗೇನೆ ಒಂದು ಸ್ವಲ್ಪ ತಟ್ಟಿ ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಕೈನಲ್ಲಿಯೇ ಒಂದು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ನಂತರ ಒಣ ಮೈದಾ ಹಿಟ್ಟಿನಲ್ಲಿ ಅದ್ದಿ ಚಪಾತಿ ಥರ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಮಾಮೂಲಾಗಿ ಚಪಾತಿನ ನಾವು ಯಾವ ಥರ ಲಟ್ಟಿಸ್ತೀವೋ ಅದೇ ಥರ ಈ ಒಂದು ಹೋಳಿಗೆನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಅಗಲಕ್ಕೆ ಹೋಳಿಗೆನ ಲಟ್ಟಿಸ್ಕೊಂಡಾಗಿದೆ. ನಂತರ ಲಟ್ಟಿಸಿರುವಂಥ ಈ ಹೋಳಿಗೆನ ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ನಾನು ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ಕಾದಿರುವಂಥ ಹೆಂಚು ಮೇಲೆ ನಾನಿಲ್ಲಿ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ನೋಡಿ, ಒಂದು ಸ್ವಲ್ಪ ಇದು ಬೆಂದು ಒಂದು ಸ್ವಲ್ಪನೇ ಗುಳ್ಗುಳೆ ಆ ಥರ ಬರ್ತಾಯಿದೆ ಅಂದಾಗ ನಂತರ ಇದನ್ನು ನಾನಿಲ್ಲಿ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಗುಳ್ಗುಳೆ ಬಂದಿದೆ. ಇವಾಗ ಇದನ್ನು ನಾನಿಲ್ಲಿ ತಿರುವು ಹಾಕ್ಕೊಂಡಿದ್ದೀನಿ. ನೋಡಿ, ಉಬ್ಬಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಹೋಳಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ನಾನಿಲ್ಲಿ ಮತ್ತೆ ಹೋಳಿಗೆನ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪುನಃ ತಿರುವು ಹಾಕ್ಕೊಂಡಾಗ ಪೂರ್ತಿಯಾಗಿ ಹೋಳಿಗೆ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ, ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹಾಗೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಹೋಳಿಗೆನ ಎರಡು ಬದಿಗೂ ಒಂದೆರಡು ಸತಿ ನಾನು ಬೇಯಿಸ್ಕೊಂಡಾದ್ಮೇಲೆ ನಂತರ ಹೋಳಿಗೆನ ಈ ಥರ ಮಡಿಚ್ಕೊಂಡು ಹೋಳಿಗೆ ಸುತ್ತ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯಭಾಗ ಬೇಗ ಬೆಂದೋಗುತ್ತೆ, ಹಾಗಾಗಿ ಸುತ್ತಲೂ ಇರುವಂಥ ಹೋಳಿಗೆನ ನೋಡಿ ಈ ಥರ ತಿರುತ್ತಾ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ. ಈ ಹೋಳಿಗೆ ತಯಾರಾಗಿದೆ. ನಂತರ ನಾನಿಲ್ಲಿ ಮತ್ತೊಂದು ಹೋಳಿಗೆ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಹೋಳಿಗೆನೂ ಕೂಡ ಇದೇ ಥರ ಹೂರಣನ ತುಂಬಿ ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ತೆಕ್ಕೊಂಡು ಕೈನಲ್ಲಿಯೇ ಒಂದು ಸ್ವಲ್ಪ ಈ ಥರ ತಟ್ಟಿ ಹೂರಣನ ಅಗಲಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಒಣ ಮೈದಾ ಹಿಟ್ಟಿನಲ್ಲಿ ಉಳ್ಳೆನ ಅದ್ದಿ ಚಪಾತಿ ಥರ ಮತ್ತೆ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಅಷ್ಟೇ ಇದೇ ಥರ ನಾನು ಮಾಡ್ಕೊಳ್ತೀನಿ. ಲಟ್ಟಿಸ್ತಾ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಲಟ್ಟಿಸಿದ್ದೀನಿ. ಪೂರ್ತಿ ಏನು ತೋರ್ಸೋಕೆ ಹೋಗಿಲ್ಲ, ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಲಟ್ಟಿಸೋದು ತೋರಿಸಲಿಲ್ಲ. ಹಾಗಾಗಿ ನೋಡಿ, ಲಟ್ಟಿಸಿರುವಂತಹ ಹೋಳಿಗೆನ ನಾನಿಲ್ಲಿ ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹೋಳಿಗೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಹೋಳಿಗೆ ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಗುಳ್ಗುಳೆ ಬರ್ತಾ ಇದೆ ಅಂದಾಗ ನಾನು ಹೋಳಿಗೆನ ತಿರುವು ಹಾಕ್ಕೊಂಡು ನೋಡಿ, ಮತ್ತೆ ಹೋಳಿಗೆ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ಮತ್ತೆ ತಿರುವು ಹಾಕ್ಕೊಂಡು ಪುನಃ ಇದನ್ನು ಪೂರ್ತಿಯಾಗಿ ಉಬ್ಬೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಪ್ರತಿಯೊಂದು ಅಷ್ಟೇ ಇದೇ ಥರ ಉಬ್ಬಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಈ ಹೋಳಿಗೆನ ನೀವು ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ ಸುತ್ತಲೂ ಕೂಡ ನಾನಿಲ್ಲಿ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೋಳಿಗೆ ಇವಾಗ ತಯಾರಾಗಿದೆ. ಇದನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ. ಹೋಳಿಗೆ ಅಂತೂ ತಯಾರಾಗಿದೆ ಸ್ನೇಹಿತರೆ. ನಾನಿಲ್ಲಿ ಶ್ರೀಕರ್ಣಿ ಜೊತೆಗೆ ಹಾಗೂ ಪನ್ನೀರ್ ಗ್ರೇವಿ ಜೊತೆಗೆ ಈ ಒಂದು ಹೋಳಿಗೆನ ಸರ್ವ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟಿನ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಮಕ್ಕಳಿಗೆ ನೀವು ಈ ಥರ ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಓಡಾಡಿಕೊಂಡು ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಮಾವಿನಕಾಯಿ ಶ್ರೀಕರ್ಣಿ ಮತ್ತು ಬಿಳಿ ಹೋಳಿಗೆ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ವಿಡಿಯೋ ನಡೆದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.